ನಮ್ಮಲ್ಲಿ ಏನಿದ್ರು ಅಮ್ಮನಿಂದ ಪ್ರಾರಂಭ. ಹೌದು. ತಿಳಿದವರೊಂದು ಮಾತು ಹೇಳಿದ್ದಾರೆ. ಏನಂತ? ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು. ಜನನಿಯಿಂದ ಪಾಠ ಕಲಿತ ಜನರ ಧನ್ಯವು. ಎಂತದ್ದು? ಅದು ಎದುರುಲಾಯದಲ್ಲಿ ಮುಖ್ಯ. ಎದುರುಲಾಯದಲ್ಲಿ ನಿನ್ನ ತಲೆಗೆ ಮೆಟ್ಟಿದ್ದದು. ಹಾಗಿದ್ರೆ ನನ್ನ ಅಮ್ಮ ಯಾರು ಅಂತ ಹೇಳ್ತಾರೆ. ಯಾರು ಅಂತ ಗೊತ್ತಾ ನಿನಗೆ? ಇಲ್ಲಲ್ಲ. ಹೇಳ. ಅಯ್ಯ ಪುಣ್ಯಾತ್ಮ ಹೇಳ್ಬಾರಯ್ಯ. ದೇವಕಿ ಎಂಬುದಾಗಿ ನನ್ನ ಅಮ್ಮನ ಹೆಸರು. ಆಮೇಲೆ ಅಪ್ಪ ಶೌರಿ. ಇವರಪ್ಪ ಚೌರಿ. ನಂಗೆ ಬೇಕದು ಅಂತ ಬೇಕು. ಚೌರಿ ಯಾಕೆ? ನನ್ನ ಅಜ್ಜಿಗೆ ಬೇಕು. ಅಜ್ಜಿ ಯಾಕೆ? ಬೋಳು ಮಂಡಿಗೆ. ಅಜ್ಜಿಗೆ ಬೋಳು ಮಂಡಿಗೆ ಚೌರಿ ಯಾಕೆ? ಎಲ್ಲ ಬೋಳು ಮಂಡಿಗೆ ಬೇಕು. ಅದಕ್ಕೆ ಕೂದಲಿಗೆ ಹಾಕಿಲ್ಲ ಆಯ್ತಾ ಚೌರಿ. ಅದು ಚೌಳಿ ಅವನಪ್ಪ. ನನ್ನ ಅಪ್ಪ ಚೌಳಿ ಅಲ್ಲ, ಅರಬೆಚ್ಚ. ಗೊತ್ತಾಗ್ತದೆ ನಿನ್ನ ನೋಡುವಾಗ. ಅದಲ್ವಾ ಶೌರಿ ವಸುದೇವ ಎಂಬುದಾಗಿ ನನ್ನ ಅಪ್ಪನ ಹೆಸರು. ಸರಿ. ನನ್ನನ್ನು ಎಲ್ಲರೂ ಪ್ರೀತಿಯಿಂದ ವಾಸುದೇವ 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 ಎಂದು ಕರೆಯವರನ್ನನು. ಯಾರದು? ತಾಯಿ ಅವನಾತು ನೀನು ವಾಸು. ಎಂತದ್ದು ವಾಸು ಅಂತ ಯಾರು ಕರೀತಾರೆ? ನಿನ್ನ ಅಮ್ಮ ಮಮತಾ. ಹಾಗೆ ಒಂದು ದಿವಸ ಕರೀಲಿಲ್ಲ, ವಾಸುದೇವ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿನ ಕರೀತಾರೆ. ಸಾಲ ಮಾಡಿದ್ರ? ಇಲ್ಲ, ಸಾಲ ಒಂದೇ ಜಾತಿ. ಮತ್ತೆ ಅಲ್ಲ, ಹೆಸರಿನ ಕರೆಯುದು ಏನೆಲ್ಲ? ಕೃಷ್ಣ, ವಾಸುದೇವ, ಮುಕುಂದ, ಮುರಾರಿ, ಪದ್ಮನಾಭ, ಪಂಕಜವಲ್ಲಭ, ದೊಡ್ಡಧ್ವಜ, ನೀಲಾಂಬರ, ಲಕ್ಷ್ಮೀಪತಿ, ರಮಾರಮಣ, ಕೋದಂಡರಾಮ, ಶ್ರೀರಾಮಚಂದ್ರ, ಶಂಖಚಕ್ರಧರ, ಗರುಡವಾಹನ, ನರಸಿಂಹರೂಪ, ಅಚ್ಯುತ, ಅನಂತ, ಕೇಶವ, ಅರ್ಜುನ, ಋಷಿಕೇಶ, ನಾರಾಯಣ, ನಿಗಮ ವಂದ್ಯನು, ನಿಗಮ ದೂರನು, ನಿರ್ವಿಕಲ್ಪನು, ನಿರ್ಲೇಪನು, ಕಗ ಗಮನ, ಕಮನೀಯ, ಕಂಜಗಳನೇನ, ಹರೇ ಗೋವಿಂದ ನಿ ಗೋವಿಂದ. ಮಾನವ ಜನ್ಮವನ್ನು ದೇವರು ಕೊಟ್ಟ, ಅದರ ಒಳಗೆ ಸಣ್ಣ ನಾಲಿಗೆ ನಿಟ್ಟ. ಗೋವಿಂದ ಅಂತ ಹೇಳಿದ್ರೆ ನಿಮ್ಮ ನಾಲಿಗೆ ಇದ್ದೇನು ಪ್ರಯೋಜನ? ಹೇ ಗೋವಿಂದ ನಿ ಗೋವಿಂದ. ಪಾಪ ಎರಡೆರಡು ಸಲ ಬಿಸ್ಕುಟ್ ಅಂಬಳೆ ಚಟ್ಟಂಬಳೆ ತಿಂದು ಸ್ವರ ಬರುದಿಲ್ಲ. ಅವರಿಗೆ ಬರುದಿಲ್ಲ. ಇವತ್ತು ನಿನಗೆ ಗೊತ್ತಾಯ್ತಾ? ಎಲ್ರಿಗೂ ಹೋಗಿಲ್ಲ.